ಕೆಪಿಸಿಸಿ ಕಚೇರಿಯಲ್ಲೇ ಕಾರ್ಯಕರ್ತರ ಫೈಟ್ ನಡೆದಿದೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಹೊಡೆದಾಟವೇ ನಡೆದಿದೆ. ಅಧ್ಯಕ್ಷ ಮಂಜುನಾಥ್ ಗೌಡ ಅವರ ಎದುರಲ್ಲೇ ಈ ಎಲ್ಲ ಡ್ರಾಮಾ ನಡೆದಿರೋದು. ಬಡದಾಟ ಎಲ್ಲವೂ ಕೂಡ ಅವರ ಮುಂದೆನೇ ಆಗಿದೆ. ಕೆಲ ಪದಾಧಿಕಾರಿಗಳಿಗೆ ಅಲ್ಲಿ ಕೋಕ್ ಕೊಟ್ಟಿದ್ರಂತೆ. ಆ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತ ಆಗಿದೆ. ಬಣ ಬಡಿದಾಟ ಬಹಳ ಜೋರಾಗಿ ನಡೆದಿದೆ. ದೀಪಿಕಾ ರೆಡ್ಡಿ ಬಣದಿಂದ ಅಲ್ಲಿ ಆಕ್ರೋಶ ವ್ಯಕ್ತ ಆಗಿದ್ದು, ಮಂಜುನಾಥ್ ಗೌಡ ಬಣದ ಜೊತೆಗೆ ಫೈಟ್ ಅನ್ನ ಮಾಡಿದ್ದಾರೆ. ದೀಪಿಕಾ ರೆಡ್ಡಿ ಅವರ ಜೊತೆಗಿದ್ದಂತಹ ಬಣದವ್ರನ್ನ ಕೆಲವ್ರನ್ನ ಕೋಪ್ ಕೊಟ್ಟಿದ್ದಾರೆ ಅವರಿಗೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮೇ 21ರಂದು ನೀಟ್ ಅಕ್ರಮವನ್ನ ಖಂಡಿಸಿ ಧರಣಿಯನ್ನ ಮಾಡಬೇಕನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಾರ್ಯಕಾರಿಣಿ ಸಭೆಯನ್ನ ಕರೆಯಲಾಗಿತ್ತು. ಆ ಒಂದು ಸಭೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಫೈಟ್ ಕೂಡ ನಡೆದಿದೆ. ಯುವ ಕಾರ್ಯಕರ್ತರ ಸಭೆಯಲ್ಲಿ ಗಲಾಟೆ ಆಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಯಾವುದೇ ಗಲಾಟೆ ಆಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಮಂಜುನಾಥ್ ಗೌಡ ಅವರು. ಈಗಾಗಲೇ ದೃಶ್ಯಾವಳಿಗಳಲ್ಲಿ ಕೂಡ ನಾವು ತೋರಿಸಿದ್ವಿ ಏನೇನಾಯ್ತು, ಯಾವ ರೀತಿಯಂತಹ ಗಲಾಟೆ ಹೈ ಡ್ರಾಮಾ ನಡೆದು ಹೋಯಿತು ಅಂತ ಹೇಳಿ. ಕೋಕ್ ಕೊಟ್ಟ ಪಟ್ಟಿಯನ್ನು ಆಲ್ರೆಡಿ ಹೋಲ್ಡ್ ಮಾಡಿದ್ವಿ ಅಂತ ಹೇಳಿ ಈಗಾಗಲೇ ಮಂಜುನಾಥ್ ಗೌಡ ಹೇಳಿದ್ದು. ಗಲಾಟೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರಿಗೂ ಕೂಡ ಮಾಹಿತಿಯನ್ನು ಕೊಡ್ತೇವೆ. ಯೂತ್ ಕಾಂಗ್ರೆಸ್ನಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗತ್ತೆ, ಅಣ್ಣ ತಮ್ಮಂದಿರೇ ಹೊಡೆದಾಡ್ಕೊಳ್ತಾರೆ, ಇನ್ನು ಪಕ್ಷ ಅಂತ ಹೇಳಿ ಸಂದರ್ಭದಲ್ಲಿ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಲಾಟೆ ಯಾವುದು ಆಗಿಲ್ಲ. ಗಲಾಟೆಯನ್ನ ಕಾಣಿಸ್ತಾ ನಿಮ್ಗೆ? ವಿಡಿಯೋಗಳಲ್ಲಿ ಇಲ್ಲ ಇವತ್ತು ನಾವು ಸ್ಟೇಟ್ ಎಕ್ಸಿಕ್ಯೂಟಿವ್ ಇಟ್ಕೊಂಡಿದ್ವಿ ಮೀಟಿಂಗ್ನ. ಒಂದಷ್ಟು ಮೆಂಬರ್ಸ್ನ ಆನ್ ಹೋಲ್ಡಲ್ಲಿ ಇಟ್ಟಿದ್ವಿ. ಆನ್ ಹೋಲ್ಡ್ ಅಂತ ಮೀನಿಂಗ್ ಏನಂತ ಅಂದರೆ, ಪೊಸಿಷನಿಂದ ನಾವು ಸಸ್ಪೆಂಡ್ ಮಾಡಿಲ್ಲ, ನಿಮಗೆ ಕೊಟ್ಟಂಥ ಕೆಲಸವನ್ನು ಮಾಡದೇ ಇರೋದ್ರಿಂದ ನಿಮ್ಮನ್ನ ಹೋಲ್ಡಲ್ಲಿ ಇಟ್ಟಿದ್ದೀವಿ, ಅದನ್ನ ಕಂಟಿನ್ಯೂ ಮಾಡಬೇಕು, ಬಂದು ಮಾತಾಡಬೇಕು ಅಂತ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ಯೂತ್ ಕಾಂಗ್ರೆಸ್ ಅಂದಮೇಲೆ ಯೂತ್ ಇದ್ದೇ ಇರ್ತಾರಲ್ಲ, ಆ ಥರ ಆಗಿದೆ. ಅದನ್ನು ಬಿಟ್ಟರೆ ಬೇರೆ ಥರದ್ದು ಯಾವುದನ್ನು ಕೂಡ ಯಾವ ಗಲಾಟೆನೂ ಆಗಿಲ್ಲ, ಏನಾಗಿಲ್ಲ. ಬಟ್ ಅದು ಮೀಟಿಂಗಲ್ಲಿ ಮಾತಾಡಿದ ತಪ್ಪು, ಯಾವ ಹುಡುಗರು ಮಾತಾಡಿದ್ದಾರೆ ಎಲ್ಲರಿಗೂ ಕೂಡ ವಿಡಿಯೋ ಇದೆ. ಇವಾಗ ಅದೇನು ಇಂಡಿಸಿಪ್ಲಿನ್ ಯಾರು ಇದು ಮಾಡ್ತಾರೆ ಅದನ್ನು ನಮ್ಮ PCC ಅಧ್ಯಕ್ಷರು ಗಮನಕ್ಕೆ ತಂದು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಗಮನಕ್ಕೆ ತಂದು, ಮೊದಲು DK ಶಿವಕುಮಾರ್ ಸಾಹೇಬ್ರಿಗೆ ಅದನ್ನ ಡೀಟೇಲ್ಸನ್ನು ಕೂಡ ಅವ್ರು ಆಲ್ರೆಡಿ ಗೊತ್ತಾಗಿ ತಿಳಿಸಿದ್ದಾರೆ. ಆ ಡೀಟೇಲ್ಸು ಕೂಡ ಕೊಡ್ತೀವಿ. ಅದಾದ ನಂತರ ಅವ್ರು ಏನು ಕಾಲ್ ತಗೊಂತಾರೆ ಆರ್ಗನೈಸೇಷನಿಂದ ಅದು ಮಾಡ್ತೀವಿ. ಬಟ್ ಆದರೆ ನೀವು ಅಂದ್ಕೊಂಡಿರೋದು ರೀತಿ ಆ ಥರ ಏನು ಈಗ ಯೂತ್ ಕಾಂಗ್ರೆಸ್ಸಲ್ಲಿ ಮೀಟಿಂಗ್ ಆಗ್ತಾ ಇದ್ದೆ, ಸಂಘಟನೆಗಳಾಗ್ತಾ ಇದ್ದೆ, ಸಣ್ಣ ಪುಟ್ಟದ್ದು ಇಶ್ಯೂಗಳಾಗ್ತಾ ಇದೆ ಅನ್ನೋದು ಬಿಟ್ಟರೆ ಏನು ಮಾಡ್ದಲೇ ಕುಂತಿಲ್ಲ ಅಂತ ಇಲ್ವಲ್ಲ. ಆಗ್ತಾ ಇರುತ್ತೆ. ಏನೋ ಕೆಲಸ ಮಾಡಬೇಕು ಅಂದಾಗ ಸಣ್ಣ ಪುಟ್ಟ ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಈಗ ಹುಡುಗರಲ್ಲಿ ಏನಂತೆ ಆ ಥರ ಹೊಡೆದಾಡೋ ಥರ ಏನಿಲ್ಲ, ಎಲ್ಲ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಮುಂಚೆಯಿಂದನೂ ಕೂಡ. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬಂದಿದೆ. ಮಂಜುನಾಥ್ ಗೌಡ ಅವರ ವಿರುದ್ಧವೇ ಈಗ ಗಂಭೀರ ಆರೋಪ ಕೇಳಿ ಬಂದಿರೋದು. ಹುದ್ದೆಯನ್ನ ತಡೆ ಹಿಡಿದಿದ್ದಕ್ಕೆ ಮಂಜುನಾಥ್ ವಿರುದ್ಧ ದೀಪಿಕಾ ರೆಡ್ಡಿ ಗರಂ ಆಗಿದ್ದಾರೆ. ಹುದ್ದೆಯನ್ನ ತಡೆ ಹಿಡಿದಿದ್ದು ಕಾನೂನು ಬಾಹಿರ ಅಂತ ಹೇಳಿದ್ದಾರೆ. ಜೊತೆಗೆ ಸ್ತ್ರೀ ದ್ವೇಷದ ಪಿತೂರಿಗೆ ನಾವು ಮೌನವಾಗೋದಿಲ್ಲ, ಪುರುಷ ಪ್ರಾಬಲ್ಯದ ರಾಜಕೀಯದಲ್ಲಿ ಹೋರಾಟ ಮಾಡಿದ್ದೇನೆ, ಪಕ್ಷ ಸಂಘಟನೆಗೆ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿದ್ದೇನೆ ಅಂತ ಹೇಳಿ ದೀಪಿಕಾ ರೆಡ್ಡಿ ಹೇಳಿದ್ದಾರೆ. ಸೇಡಿನ ರಾಜಕೀಯ ಮಾಡ್ತಿದ್ದಾರೆ ಅಂತ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ HS ಮಂಜುನಾಥ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ದೀಪಿಕಾ. ನಮ್ಮ ಹುದ್ದೆ ತಡೆದಿರೋದು ಅದು ಶಿಸ್ತಿನ ಕ್ರಮ ಅಲ್ಲ, ಇದು ಸೇಡಿನ ರಾಜಕೀಯ ಅಂತ ಕಿಡಿಕಾರಿದ್ದಾರೆ. ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ 2.95 ಲಕ್ಷ ಮತಗಳನ್ನ ಪಡೆದಿದ್ದೇನೆ. HS ಮಂಜುನಾಥ್ ಅಭದ್ರತೆ ಹಾಗೆಯೇ ಅಸೂಯೆಯಿಂದ ನಡ್ಕೊಳ್ತಿದ್ದಾರೆ ಅನ್ನುವ ಆರೋಪವನ್ನ
ದೀಪಿಕಾ ರೆಡ್ಡಿ ಮಾಡಿದ್ದಾರೆ. ದೀಪಿಕಾ ರೆಡ್ಡಿ ಈಗಾಗಲೇ ಮಂಜುನಾಥ್ ಗೌಡ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಗಂಭೀರ ಆರೋಪ ಮಾಡಿದ್ದು, ಈ ರೀತಿಯಾಗಿ ಪಕ್ಷ ಸಂಘಟನೆಗೆ ನಿಸ್ವಾರ್ಥ ಸೇವೆ ಮಾಡಿದವರಿಗೆ ಈ ರೀತಿಯಾಗಿ ಕ್ರಮ ಕೈಗೊಳ್ಳೋದು ಸರಿಯಲ್ಲ, ಶಿಸ್ತು ಕ್ರಮ ಕೈಗೊಳ್ಳೋದು ಸರಿಯಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಸ್ತ್ರೀ ದ್ವೇಷದ ಪಿತೂರಿಗೆ ನಾವು ಬಲಿಯಾಗೋದಿಲ್ಲ, ಮೌನವಾಗೋದಿಲ್ಲ ಅನ್ನುವ ವಿಚಾರವನ್ನ ಹೇಳ್ತಾನೆ. ಪ್ರಮುಖವಾಗಿ ಈಗಾಗಲೇ ಯುವ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಅನೇಕ ವಿಚಾರಗಳನ್ನ ಹೇಳ್ತಾನೆ, ಆರೋಪವನ್ನ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯ ಒಳಗೆ ನಡೆದಂತಹ ಈ ಒಂದು ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18ಗೆ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಬಿಂದು ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೇನು ಈ ಒಂದು ಗಲಾಟೆ ಹೋಗಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅಲ್ಲಿನ ದೃಶ್ಯಾವಳಿಗಳೇ ಹೇಳ್ತಾ ಇದೆ ಅಲ್ಲಿನ ಹೆಂಗ್ ಗಲಾಟೆ ನಡೀತು ಅನ್ನೋದು. ಜೊತೆಗೆ ನನ್ನನ್ನ ಉಚ್ಚಾಟನೆ ಮಾಡಿಲ್ಲ, ಬರೀ ಹೋಲ್ಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಒಂದೆರಡು ಮೀಟಿಂಗ್ನಲ್ಲಿ ಭಾಗಿಯಾಗಿಲ್ಲ, ಅದಕ್ಕಾಗಿ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಅಂತ ಬಿಂದು ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುವ ಕಾಂಗ್ರೆಸ್ನ ಕಾರ್ಯದರ್ಶಿ ಕೂಡ ಹೌದು ಅವರು. ಈಗ ಅವರ ಕೂಡ ಒಂದು ಸ್ಥಾನವನ್ನ ಹೋಲ್ಡ್ಗೆ ಮಾಡಲಾಗಿತ್ತು. ಅವರನ್ನ ಈಗ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಮಾತಾಡಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಇಂದು ನಡೆದ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದಷ್ಟು ಗಲಾಟೆಗಳಾಗಿದ್ದಾವೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ಕೈ ಮಿಲಿಸುವಂತ ಹಂತಕ್ಕೆ ಒಂದು ಕಾರ್ಯಕಾರಿಣಿ ಸಭೆ ನಡೆದಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಆದಂತ ಬಿಂದು ಗೌಡರು ಇದ್ದಾರೆ, ನಮ್ಮ ಜೊತೆ ಮಾತನಾಡಿಸ್ತೀನಿ. ಮೇಡಮ್, ಇವತ್ತು ಏನು ಗಲಾಟೆ, ಯಾಕೆ ಅಷ್ಟರ ಮಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೊಡೆದಾಡ್ಕೊಂಡ್ರು? ಸರ್, ಹೊಡೆದಾಡ್ಕೊಂಡ್ರು ಅಂತ ಯಾರು ಹೇಳಿದ್ರು ಸರ್? ಮಾತಿಗೆ ಮಾತು ಬೆಳೆದಿದೆ ಅಷ್ಟೇ, ಬಿಟ್ರೆ ಮಾತಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಅವ್ರು ಮಾತಾಡಿದ್ರು. ಆ ಮಾತುಗಳನ್ನ ಆಡೋದಕ್ಕೆ ಬೇರೆ ಸಭೆಯನ್ನ ಇದಾದ್ಮೇಲೆ ನಾವು ಇಟ್ಟಿದೀವಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು. ಬಟ್ ಹೀಟ್ ಆಫ್ ದ ಮೂಮೆಂಟ್ ಏನು ಅಂದ್ರೆ ನಾವು ಮಾತಾಡೋ ನಮ್ಮ ಏನು ಹೋಲ್ಡ್ ಮಾಡಿದ್ರಲ್ಲ ಅಲ್ಲಿ ಕೆಲವೊಬ್ಬರನ್ನ ಅವ್ರು ಮಾತಾಡೋಕೆ ಅವಕಾಶ ಕೊಡ್ಲಿಲ್ಲ ಅನ್ನೋ ಒಂದು ಬೇಜಾರಿಗೆ ವಾಯ್ಸ್ ರೇಸ್ ಮಾಡಿದ್ದಾರೆ. ಹಾಗೆ ಅವರು ಅದಕ್ಕೆ ತಕ್ಕನಂಗೆ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ. ಹೊಡೆದಾಟ ಏನಾಗಿಲ್ಲ, ಮಾತಿಗೆ ಮಾತು ಬೆಳೆದಿದೆ ಅಷ್ಟೇ. ಬಟ್ ಪಕ್ಷದಲ್ಲಿ ಒಂದ್ ರೀತಿ ಶಿಸ್ತು, ಮತ್ತೊಂದ್ ಕಡೆಯಾಗಿ ಪಕ್ಷದ ಡಿಫೆಂಡ್ ಮಾಡ್ಕೊಂತ ಇರ್ತಕ್ಕಂಥ ಬಿಂದು ಗೌಡ್ರನ್ನ ಕೆಲವೊಂದ್ ಕಡೆಗೆ ಉಚ್ಚಾಟನೆ ಮಾಡಿದ್ದು, ಅಮಾನತ್ ಮಾಡಿದ್ದು, ಅವ್ರು ನಿಮ್ಮ ಫ್ರೆಂಡ್ಸಿಗೆ ಬೇಜಾರಾಯ್ತು, ಈ ನಿಟ್ಟಲ್ಲಿ ಗಲಾಟೆ ಆಯ್ತು ಅಂತ ನಿಮ್ಮ ಫ್ರೆಂಡ್ಸ್ ಮಾತಾಡ್ಕೊಂತ ಇದ್ರು. ಅದು ಯಾರೋ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ. ನನಗೇನು ಬೇಜಾರಾಗಿಲ್ಲ ಸರ್, ಬಿಕಾಸ್ ನಾನು ಒಂದೆರಡು ಮೀಟಿಂಗ್ ಅಟೆಂಡ್ ಆಗಿಲ್ಲ. ನಾನು ಅಟೆಂಡ್ ಆಗಿಲ್ಲ, ಕಾರಣ ಇದೆ. ನಾನು ಅದು ರೀಸನ್ ನಾನು ಮಂಜನಾ ಅವ್ರಿಗೆ ಕೊಡ್ತೀನಿ. ಸೊ ಉಚ್ಚಾಟನೆ ಏನಾಗಿಲ್ಲ, ಹೋಲ್ಡಲ್ಲಿ ಇಟ್ಟಿದ್ದಾರೆ. ನಾನು ರೀಸನ್ಸ್ ಕೊಟ್ಮೇಲೆ ಮತ್ತೆ ರಿವೋಕ್ ಮಾಡ್ತಾರೆ. ನನಗೆ ಏನು ದಾವಣಗೆರೆ ಇನ್ಚಾರ್ಜ್ ಕೊಟ್ಟಿದ್ರು ಅಲ್ಲಿ ನಾನು ಕೆಲಸ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಂಗೆ ಕೋಆರ್ಡಿನೇಷನ್ ಸಿಕ್ಕಿಲ್ಲ. ಸೊ ಇವಾಗ ನಾನು ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಏನಿದೆ ಅದನ್ನ ನಾನು ಚೇಂಜ್ ಮಾಡ್ಕೊಂಡು ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಮಾಡಿದ್ದೀನಿ, ಇಲ್ಲದಾಗಲೂ ಮಾಡಿದ್ದೀನಿ. ಇವಾಗ ತೆಗೆದು ಹಾಕಿದ್ರು ಇನ್ ಕೇಸ್ ನನ್ನ ಪಕ್ಷದ ಪರವಾಗಿ ಕೆಲಸ ಮಾಡೇ ಮಾಡ್ತೀನಿ. ಇಲ್ಲೂ ಬಣ ರಾಜಕೀಯ ನಡೀತಾ ಇದೆ. ದೀಪಿಕಾ ರೆಡ್ಡಿ ವರ್ಸಸ್ ಮಂಜುನಾಥ್ ಗೌಡ್ರ ಬಣದಲ್ಲಿ ಈ ರೀತಿ ಗಲಾಟೆ ಆಯ್ತು. ಇಲ್ಲೂ ಯುವ ಕಾಂಗ್ರೆಸ್ನಲ್ಲೂ ಕೂಡ ಬಣ ರಾಜಕೀಯ ಉದ್ಭವ ಆಗಿದೆ ಅಂತ. ಖಂಡಿತವಾಗ್ಲೂ ಇಲ್ಲ ಸರ್. ಯೂತ್ ಕಾಂಗ್ರೆಸ್ ಅಂದ್ರೆ ಜಸ್ಟ್ ಯೂತ್ ಕಾಂಗ್ರೆಸ್ ಅಷ್ಟೇ, ಇಲ್ಲಿ ಯಾವುದೇ ರೀತಿ ಬಣ ಇಲ್ಲ. ನಮ್ಮ ಸುಪ್ರೀಂ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಏನಿದ್ದಾರೆ ಮಂಜಣ್ಣ ಅವರು. ಯುವ ಕಾಂಗ್ರೆಸ್ನಲ್ಲಿ ಆಗ್ತಾ ಇರತಕ್ಕಂತ ಈ ಒಂದು ಬೆಳವಣಿಗೆಗಳ ಬಗ್ಗೆ ನಿಮ್ಮ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಏನ್ ಅಪೀಲ್ ಮಾಡ್ತೀರಾ? ಏನ್ ಅಪೀಲ್ ಮಾಡೋದು, ಏನೋ ತಪ್ಪಾಗಿದೆ ಅನ್ಸುತ್ತೆ. ಬಟ್ ಅವ್ರ ಗಮನಕ್ಕೆ ಹೋದ್ಮೇಲೆ ಅವರೇ ಕರೆಸಿ ಮಾತಾಡಿದ್ರೆ ನಾವ್ ಏನ್ ಮಾಡಿದೀವಿ ಅನ್ನೋದನ್ನ ಅವ್ರು ಹೇಳ್ಬೇಕು, ಅವ್ರೇನ್ ಮಾಡಿದ್ದಾರೆ ಅನ್ನೋದನ್ನ ನಾವ್ ಹೇಳ್ಬೇಕು. ಅದ್ರ ಮೇಲೆ ಅವ್ರ ತೀರ್ಮಾನ ತಗೋಬೇಕು. ಇದಿಷ್ಟು ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಆದಂತ ಬಿಂದು ಗೌಡರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.